ಪೀಠಿಕಾಧ್ಯಾಯ. ಗ್ರಂಥಕರ್ತರು ಇಷ್ಟಗುರುವಿನ ಮಂಗಲವಂ ಮಾಡಿದ್ದಾರೆ. ಅತ್ಯಂತ ಪವಿತ್ರವಾದ ಉತ್ತಮ ದೇವನು, ಒಳ ಹೊರಗೆ ಸರ್ವವನ್ನು ಬೆಳಗುವ ಪ್ರಕಾಶರೂಪನು, ಸರ್ವವನ್ನು ನಿರ್ವಿಕಾರದಿಂದ ಅರಿಯುವ ಶುದ್ಧ ಚಿದ್ರೂಪನು, ಚಿದಾಕಾಶನು, ಸರ್ವಕ್ಕೂ ಒಡೆಯನು ಎನಿಸುವ ಶರಣಾಗತರನ್ನು ರಕ್ಷಿಸಿ ಎಲ್ಲರಿಗೂ ಬೇಕಾದ ಭಕ್ತಿ, ಜ್ಞಾನ, ವೈರಾಗ್ಯಾದಿಗಳನ್ನು ಕೊಡುವ ಅಯೋಧ್ಯಾಪುರದ ಜನರನ್ನು ದರ್ಶನ, ಸ್ಪರ್ಶನ, ಸಂಭಾಷಣಗಳಿಂದ ರಕ್ಷಿಸುವ ಶ್ರೇಷ್ಠ ಚಿದಾನಂದ ಗುರುಗಳು ನಿಮಗೆ ಕಲ್ಯಾಣವನ್ನು ಉಂಟು ಮಾಡಲಿ. ಈ ಪುಸ್ತಕವನ್ನು ತಾವು ಕೂಡ ಪುಸ್ತಕದ ಅಂಗಡಿಯಲ್ಲಿ ಖರೀದಿಸಿ ತಾವು ಕೂಡ ಪ್ರತಿಯೊಬ್ಬರು ಓದಬೇಕಾದಂಥ ಭಕ್ತಿ ರೂಪದ ದೇವಿಗಳಂತ ತಾವು ಓದಬಹುದು. ಕೊಂಡುಕೊಂಡು ಮನೆಯಲ್ಲಿ ಭಕ್ತಿಪೂರ್ವಕವಾಗಿ ಓದಬಹುದು. ಗುರು ಪರಂಪರೆಯನ್ನು ಹೀಗೆ ಹೇಳಿದ್ದಾರೆ. ಶಿವನ ಸ್ವರೂಪದಲ್ಲಿ ಸಮರಸ ಹೊಂದಿದ ಯೋಗಿಗಳಲ್ಲಿ ಶಿವಾನಂದ ರಾಜಯೋಗಿಯ ಆಜ್ಞೆಗೆ ಯೋಗ್ಯನಾಗಿರುವ ಯೋಗಿ ಯಾರೆಂದರೆ, ತುಂಗಭದ್ರಾ ನದಿಯ ದಂಡೆಯಲ್ಲಿ ಶೋಭಿಸುವ ಯೋಗಿ ಶ್ರೇಷ್ಠನಾಗಿರುವ, ಸದಾ ಅಯೋಧ್ಯ ಪಟ್ಟಣದಲ್ಲಿ ಯೋಗಿಗಳಿಗೆ ಸದಾ ಯೋಗ ಸ್ವರೂಪವನ್ನು ಕೊಡುವ ರಾಜಯೋಗಕ್ಕೆ ಒಡೆಯನಾದವನು ಶ್ರೇಷ್ಠ ಚಿದಾನಂದ ಗುರುಗಳು. ರಾಜಯೋಗ ಅರಿವಿನಿಂದ ಒಳಗಣ, ಮಧ್ಯ, ಹೊರಗಣ 3 ಲಕ್ಷದಿಂದ ಶಿವಸ್ವರೂಪವನ್ನು ಮನಸ್ಸಿನಿಂದ ವೃತ್ತಿಯು ಸ್ಥಿರವಾಗಿ ನಿಲ್ಲಲು ರಾಜಯೋಗ ಎನಿಸುವುದು. ಈ ಪದ್ಯವು ರಾಜಯೋಗ ಅಂತ ಹೇಗೆ ಅನಿಸ್ತಂತ, ರಾಜಯೋಗ ಅಂದರೆ ಎದಕ್ಕಂತಾರಂತ ಹೇಳಿದ್ದಾರೆ. ಗ್ರಂಥ ರಚಿಸುವ ಕಾರಣ, ಪ್ರಕರಣದ ಪರಿಸ್ಥಿತಿಯು, ರಾಜಯೋಗಾನುಭವಿಗಳಾದ ಶ್ರೀ ಚಿದಾನಂದರ ಪರಮ ಶಿಷ್ಯರು, ಭಕ್ತರ ಪಾಪ ಕಳೆದು ಹಿತ ಮಾಡುವವರು, ಸರ್ವಸಂಗ ಬಿಟ್ಟವರು. ಸರ್ವಸಂಗ ಬಿಟ್ಟವರಂದರೆ ಯಾರು? ಅಣವ, ಮಾಯ, ಕಾರ್ಮಿಕವೆಂಬ ತ್ರಿಮಲಗಳನ್ನು ತೊಳೆದವರು ಆದ ಚಿದಾನಂದಾವಧೂತರು. ಗುರುವಿನ ಆಜ್ಞಾ ಪ್ರಕಾರ ಸಕಲ ಮೋಕ್ಷಗಳಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷವೆಂಬ ಚತುರ್ವಿಧ ಪುರುಷಾರ್ಥ ಪ್ರಾಪ್ತಿಯ ಸಲುವಾಗಿ ತಿಳಿಗನ್ನಡದಲ್ಲಿ ಸುಲಭ ರೂಪದಿಂದ ಪುರಾಣ ರಚಿಸುವ ಕಾರಣ ಸರ್ವಸೇವ್ಯವಾಗಿರುವುದು. ಶ್ರೀ ಚಿದಾನಂದಾವಧೂತ ಗುರುಗಳು ತಮ್ಮ ಗುರುವಿನ ಅನುಗ್ರಹದಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಸರ್ವರಿಗೂ, ಸಾಮಾನ್ಯ ಜನರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ತಿಳಿಗನ್ನಡದಲ್ಲಿ ಬರೆದಿದ್ದಾರೆ. ಶುದ್ಧ ಜ್ಞಾನವೆನಿಸುವ ಸಿದ್ಧ ಪರ್ವತದಲ್ಲಿ ಸದಾವಾಸವಾಗಿರುವ ದೇವತೆಗಳಿಂದ ಹೊಗಳಿಸಿಕೊಳ್ಳುವ ಸಚ್ಚಿದಾನಂದ ಸ್ವರೂಪ ದೇವಿಯನ್ನು ಪ್ರತ್ಯಕ್ಷ ಕಂಡು ಆಕೆಯ ಪೂರ್ಣ ಕೃಪಾ ಪಾತ್ರನಾಗಿ ಜಗತ್ತಿನ ಬುದ್ಧಿವಂತರೆಲ್ಲ ಓದಿ ಮನದ ಪೂರ್ಣ ಬಯಕೆಯನ್ನು ಪಡೆಯಲು ಪರಮಾನಂದ ಭರಿತನಾಗಿ ದೇವಿಯ ಚರಿತ್ರೆಯನ್ನು ಹೇಳಿದರು. ಅನುಬಂಧ ಚತುಷ್ಟಯ ಸಚ್ಚಿದಾನಂದ ಸ್ವರೂಪಳು ಜಗದಂಬೆಯೂ ಆದ ಶ್ರೀದೇವಿಯ ಮಹಿಮಾರೂಪ ಚರಿತ್ರೆಯೇ ಗ್ರಂಥದ ವಿಷಯವಾಗಿದೆ. ಚಿದಾನಂದಾವಧೂತರು ಈ ಗುರುಗಳನ್ನು, ಈ ಗ್ರಂಥವನ್ನು ರಚಿಸಿದಂಥ ಸದ್ಗುರುಗಳು ಸ್ವತಃ ದೇವಿಯನ್ನು ಪ್ರತ್ಯಕ್ಷ ಮಾಡಿಕೊಂಡಿದ್ದಾರೆ. ಅವಳ ಅನುಭವವನ್ನು ಮಾಡಿಕೊಂಡು ಎಲ್ಲ ಸಕಲ ಬುದ್ಧಿವಂತ ಜನರಿಗೂ, ಭಕ್ತರು ಓದಿ ಆನಂದ ಪಡೆಯಲು, ಅವರ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಲು ಅನುಕೂಲ